ಕರ್ತನಾಗಿರುವವರು ನಿಮಗೆ ಸ್ತೋತ್ರಪ್ಪ. ಕರ್ತನ ಇಷ್ಟೊತ್ತವರೆಗೂ ನಿಮ್ಮ ಕಾಯ್ದು ಕಾಪಾಡಿದ್ಯಪ್ಪ ಸ್ವಾಮಿ. ಕರ್ತನ ಇಷ್ಟೊತ್ತು ಮಕ್ಕಳು ಹಾಳಾಗೋದಕ್ಕಾಗಿ ನೀವು ಸಹಾಯ ಮಾಡಿದ್ಯಪ್ಪ. ನಿನ್ನ ಸ್ವರವನ್ನು ಈ ಮಕ್ಕಳಿಗೆ ಕೊಟ್ಟು ಹಾಡನ್ನು ಹಾಡೋದಕ್ಕಾಗಿ ಸಹ ಅಪ್ಪ, ಇನ್ನು ಮುಂದೆ ವಾಕ್ಯಗಳನ್ನು ಓದೋದಕ್ಕಾಗಿ ನೀವು ಸಹಾಯ ಮಾಡಪ್ಪ. ಇಷ್ಟೋ ಜನ ನಮ್ಮ ಜೊತೆಲಿದ್ದು ಕಾಯ್ದು ಅಪ್ಪ ಸ್ವಾಮಿ. ಇನ್ನು ಮುಂದೆ ನಮ್ಮ ಜೊತೆದು ಕಾಯ್ದು ಕಾಪಾಡು ಸ್ವಾಮಿ. ಆಮೇಲೆ ಆಮೆನ್. ಆಮೇಲೆ ಆಮೇಲೆ Hallelujah. Hallelujah. Praise the Lord. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕೃಪೆಯು, ಕರ್ತನ ಆಶೀರ್ವಾದವು ಮತ್ತೊಂದು ಆವೃತ್ತಿ ದೇವರು ನಮಗೆ ಒಂದು ವಾಕ್ಯವನ್ನ ಹೇಳಲಿಕ್ಕೆ ಆ ಸಮಯ ಕೊಟ್ಟಿದ್ದಾರೆ. ಆ ಕರ್ತನ ಕೃಪೆ ನನ್ನ ಮೇಲೆ ಇದೆ. ಆತನ ಅಭಿಷೇಕ ಮಾಡಿದ್ದಾನೆ. ಅಭಿಷೇಕನ ಆತ್ಮದಿಂದ ತುಂಬಿಸಲಿ. ಮತ್ತು ಅದೇ ತರ ನಿಮ್ಮ ಎಲ್ಲಾ ವಾಕ್ಯಗಳನ್ನ ಇವತ್ತು ಕೈಕೊಂಡು ನಡಿಬೇಕೆಂಬುದನ್ನ ವಾಕ್ಯಗಳನ್ನ ನಾವು ನೋಡಿಕೊಳ್ಳೋಣ. ನನ್ನ ಪ್ರಿಯ, ಯಾವ ತರ ನಾವು ಜೀವಿಸಬೇಕು, ಹೇಗೆ ಮಾತನಾಡಬೇಕು ದೇವರ ಜೊತೆ. ನಾವು ಪದೇ ಪದೇ ಹೇಳುವುದು ಅದೇ ಆಗಿದೆ. ಯೇಸು ಸ್ವಾಮಿ ಪದೇ ಪದೇ ಶಿಷ್ಯರಿಗೆ ಅದೇ ಹೇಳ್ತಾ ಇದ್ರು. ಆದ್ರೂ ಕೂಡ ಎಚ್ಚರವಾಗಿ ನಾವು ಪ್ರಾರ್ಥಿಸೋಣ ಎಂಬುದು ನಾವು ಇವತ್ತು ನೋಡಿಕೊಳ್ಳೋಣ. ನನ್ನ ಪ್ರಿಯ, ಎಷ್ಟು ಮಂದಿ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಆನಂದವಾಗಿದ್ದೀರಿ? ಆಮೆನ್. ಎಲ್ಲರೂ ಹಲ್ಲೆಲೂಯಾ ಎಂಬುದು ಪದವನ್ನ ಹೇಳ್ಕೊಳ್ಳೋಣ. ಯಾಕಂದ್ರೆ ದೇವರ ಬೆಂಕಿಯನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇದೀವಿ. ಆ ಬೆಂಕಿ ಅಭಿಷೇಕವನ್ನ ನಾವು ತೆಗೆದುಕೊಳ್ಳುವಾಗ, ತಂದೆಯ ಪ್ರೀತಿಯಲ್ಲಿ ನಾವು ಹೋಗುವಾಗ ಎಷ್ಟು ಆನಂದವಾಗಿರ್ತದೆ ನಮ್ಮ ಜೀವಿತದಲ್ಲಿ. ಕೇಳಿಸ್ತಾ ಇದೆ ಎಲ್ಲರಿಗೂ? ಹಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಾನು ನನ್ನ ವಾಕ್ಯಕ್ಕೆ ಹೋಗ್ತಾ ಇದ್ದೀನಿ. ಸೊ ವಾಕ್ಯ ಹೋಗೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಕನ್ನಡ ಹೇಳ್ಬೇಕಾ ಹಿಂದಿ ಹೇಳ್ಬೇಕಾ ಅದನ್ನ ನನಗೆ ಡೌಟ್ ಇದೆ. ಇನ್ನು ಕನ್ನಡದಾಗ ಹೇಳ್ಬಿಡ್ರಿ, ಯಾವ್ದು ಹಿಂದಿ ಬೇಡ್ರಿ. ಇವತ್ತು ಹಿಂದಿ ಟ್ರಾನ್ಸ್ಲೇಷನ್ ಮಾಡೋದು ಬೇಡ್ರಿ, ಓದೋದು ಬೇಡ್ರಿ. ಓಕೆ, ಹಿಂದಿದವ್ರು ಯಾರು ಬಂದಿಲ್ವಾ? ಇಲ್ಲಿ ತಗೋರಿ, ಅವ್ರು ಮ್ಯೂಟ್ನಾಗ ಅದಾರ್ರಿ. ಅವ್ರು ಸ್ವಲ್ಪ ಹಿಡಿದೈತೆ ಅಂತ ಓದಾಕ ಕೇಳಾಕ ಸ್ವಲ್ಪ ಇದೈತೆ ಅಂದಾರ್ರಿ, ಅದಕ್ಕೆ. ಓಕೆ, ಪರವಾಗಿಲ್ಲ. ದೇವರ ಕೃಪೆ, ದೇವರ ಹಸ್ತವನ್ನ ನಾವು ಒಪ್ಪಿಸಿಕೊಡೋಣ. ನಾನು ದೇವರ ಮುಂದೆ ನಾವು ತಗ್ಗಿಸಿಕೊಂಡು ಆತನ ಪ್ರೀತಿಯಲ್ಲಿ ಆತನ ನೆಲೆಗೊಳ್ಳೋಣ. ಯಾಕಂದ್ರೆ ನಾನು ಏನು ಅಲ್ಲ. ಅಲ್ಲಿ ಪುಲ್ಪಿಟ್ ಮೇಲೆ ನಿಲ್ಲುವಾಗ ದೇವರ ವಾಕ್ಯ ಹೇಳ್ತದೆ, ನಾವು ಏನು ಅಲ್ಲ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನಾನು ದೇವರಲ್ಲ, ದೇವರು ಯಾರನ್ನೂ ಕಂಡಿಲ್ಲ. ಆದ್ರೆ ಇವತ್ತು ನಾವು ಆತನ ವಾಕ್ಯಗಳನ್ನು ಹೇಳುವಾಗ ನಾವು ಮೊದಲು ತಗ್ಗಿಸಿಕೊಳ್ಳುವಂತರ ಒಂದು ವಚನ ಓದೋಣ. ಯಾಕೋಬ 4ನೇ ಅಧ್ಯಾಯ 10ನೇ ವಚನವನ್ನ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯಾಕೋಬ 4ನೇ ಅಧ್ಯಾಯ 10ನೇ ವಚನವನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಹಾ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಸಾಕು. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ನಿಮ್ಮಲ್ಲಿ ಮೇಲಕ್ಕೆ ಎತ್ತುವನು. ಯಾವ ತರ ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ಬೇಕಾಗಿದೆ ನನ್ನ ಪ್ರಿಯರೇ? ನೋಡ್ರಿ, ಒಂದು ವಿಷಯ ಹೇಳ್ತೇನೆ ನಾನು. ಈ ಲೋಕದಲ್ಲಿ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಬರ್ಲಿ, ಒಬ್ರು ಪೊಲೀಸ್ ಬರ್ಲಿ, ಅವ್ರ DC ಬರ್ಲಿ, ನಾವ್ ಯಾವ ತರ ನಮ್ರತೆ ಮಾಡ್ಕೋತೇವಲ್ಲ? ಕೇಳ್ತಾ ಇದೆಯಾ ನಂದು? ಹಾ, ಇವತ್ತು ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಬಂದ್ರೆ, ಅಧ್ಯಕ್ಷರು ಬಂದ್ರೆ, ಬಂದಿದ್ದಾರೆ ಅಂತ ಪೂರ್ತಿ ಹಂಬಲದಿಂದ ರಿಕ್ವೆಸ್ಟ್ ಮಾಡ್ತೀವಲ್ಲ? ಮಾಡೋರು ಮಾಡ್ತಾರಲ್ಲ. ಯಾಕಂದ್ರೆ ಈ ಲೋಕದ ಜನರಿಗೆ ಅಡ್ಡು ಬೀಳ್ತಾರೆ. ಮಾಡೋರು ಮಾಡ್ತಾರಲ್ಲ. ನಾನು ಯಾರು ಹೇಳ್ತೀನಿ ನೋಡ್ರಿ, ನಡು ಮಾತಾಡಕ್ ಹೋಗ್ಬಿಡ್ರಿ, ದಯವಿಟ್ಟು ಹೇಳ್ತೇನೆ ನಾನು. ನಡು ಮಾತಾಡಕ್ ಹೋಗ್ಬಿಡ್ರಿ, ದಯವಿಟ್ಟು ಹೇಳ್ತೀನಿ. ಯಾಕಂದ್ರೆ ನಾವು ನೋಡ್ರಿ, ಯಾರು ವಾಕ್ಯ ಹೇಳುವಾಗ ನಡು ಹೇಳುವುದಾದ್ರೆ ನೀವನ್ನ ಇದು ಹೇಳ್ರಿ, ನಾನು ಕಂಟಿನ್ಯೂ ನಿಂತು ಬಿಡ್ತೀನಿ. ಯಾಕೆ ಹೇಳಿದ್ರೆ ಪ್ರಶ್ನೆ ಕೇಳ್ರಿ, ಇಲ್ಲಂತ ಇಲ್ಲ. ದೇವರ ಮುಂದೆ ಪ್ರಶ್ನೆ ಕೇಳುವನು ನಾನ್ಯಾರು, ನೀನ್ಯಾರು? ಹೌದಲ್ರಿ?
ದೇವರು ನಮ್ಮನ್ನು ಹುಟ್ಟಿಸಿದಾನೆ ಹೊತ್ತು ಅದು ನಮ್ಮನ್ನ ಹೇಗೆ ಹುಟ್ಟಿಸಿದಾನೆ? ಆದಿಕಾಂಡ 2ನೇ ಅಧ್ಯಾಯ 26, 27ನೇ ವಚನವನ್ನ ಓದಿಕೊಳ್ಳೋಣ. ನೋಡ್ರಿ, ದೇವರು ಯಾರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ ನೋಡ್ರಿ. ಫಸ್ಟ್ ಸುಮ್ನೆ ನಾವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗ್ತೇನೆ, ನಿಮ್ಗಿಲ್ಲ ಅಂತ ಇಲ್ಲ. ಹಾ, ಆದಿಕಾಂಡ 2ನೇ ಅಧ್ಯಾಯ 26ನೇ ವಚನ ಓದಿ. 26 ಇಲ್ರಿ, 25 ಐತ್ರಿ. ಆದಿಕಾಂಡ ರೀ, ಆದಿಕಾಂಡ 2:25 ವಚನ ಅಷ್ಟೇ ಅದಾವ್ರಿ. 1:26, 27 ಓದಿ. ಸಾರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ. ಆತನ ಒಂದೇ ವಚನ. ಆತನ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ. ಯಾರ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ? ಆತನ ಸ್ವರೂಪದಲ್ಲಿ. ಆತನ ಸ್ವರೂಪದಲ್ಲಿ ಉಂಟಾಗಿದ್ದೇವೆ ಅಂದ್ರೆ ನಾವು ಯಾವ ತರ ಇರ್ಬೇಕಿವತ್ತು ಈ ಲೋಕದಲ್ಲಿ? ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹಾಗೆ ಮಾಡೋರು, ನಾನು ಮಾಡಿದ ಕಾರ್ಯಗಳು ಕೂಡ ನೀವು ಮಾಡ್ತೀರಿ ಅಂತ ಹೇಳಿದ್ದಾರೆ. ಹೇಳಿದಾರ? ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ ನೋಡೋಣ. ನಿಮಗೆ ನಿಖನಿತವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಏಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಸಾಕು. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ತನ್ನ ಶಿಷ್ಯರಿಗೆ ಏನ್ ಹೇಳ್ತಾನೆ? ನಾನು ಮಾಡುವ ಕಾರ್ಯಗಳಿಗಿಂತ ಹೆಚ್ಚು ಕಾರ್ಯವನ್ನ ನಾನು ಮಾಡ್ತೇನೆ ಅಂತ. ನೀವು ಮಾಡ್ತೀರಿ ಅಂತ ಹೇಳ್ತಾನೆ. ಮಾಡ್ತಾರ? ಹೌದಲ್ರಿ. ಮಾಡಬಹುದಾ? ಇಲ್ಲ, ಮಾಡಬಹುದ್ರಿ. ಆದ್ರೆ ಯಾಕೆ ಇದು ಸಂಶಯ? ಸಂದೇಹ ಪಡಬೇಡ, ಸಂದೇಹ ಪಡಬೇಡ, ಸಂದೇಹ ಪಡಬೇಡ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ಮಾಡಬಹುದಲ್ಲ, ಮಾಡುತ್ತೇವಿ ಅಂತ ಹೇಳ್ತದ. ಅಲ್ಲಿ ವಚನ ಓದೋಣ. ಯೋಹಾನ್ ಬರ್ಸೋರ್ತೆ ಇದು ಒಂದು ವಾಕ್ಯದೊಳಗೆ ಹೇಳ್ರಿ ಸರ್. ಒಂದು ಯಾವ ವಾಕ್ಯದಾಗ್ರಿ ಯಾವ ಬೋಧಕರು ನಂಬಕ್ರು ಯಾವ ಇವ್ರು ನಂಬಕ್ ಅನ್ನೋದು ಗೊತ್ತಾಗತ್ರಿ. ನೋಡ್ರಿ, ಯೇಸು ಸ್ವಾಮಿ ಒಂದ್ ಮಾತು ಹೇಳಿದ್ರು ಗುರ್ತಾ? ಯೋಹಾನ್ ಬರ್ಸೋರ್ತೆ 10ನೇ ಅಧ್ಯಾಯ 10ನೇ ವಚನ ಓದಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು. ಎದಕ್ಕೆ? ಕಳ್ಳನು ಹಾಳು ಮಾಡಕ್ ಬರ್ತಾನ, ಕದಿಯಾಕ ಬರ್ತಾನ. ಆದ್ರೆ ದೇವರ ವಾಕ್ಯವನ್ನ ಅವರು ಕೂಡ ದೇವರ ವಾಕ್ಯ ಹೇಳ್ತಾರೆ, ನಾನು ಕೂಡ ದೇವರ ವಾಕ್ಯ ಹೇಳ್ತೀನಿ, ಎಲ್ಲರೂ ಕೂಡ ದೇವರ ವಾಕ್ಯನೇ ಹೇಳ್ತಿದ್ದೀವಿ. ಆದ್ರೆ ದೇವರ ವಾಕ್ಯದ ಪ್ರಕಾರ ನಾವು ನಡೀತಾ ಇದ್ದೇವಾ? ನನಗೆ ಪ್ರಶ್ನೆ. ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಶ್ರೇಷ್ಠನಲ್ಲ, ನಾನು ಅಲ್ಲ, ನಾನು ಒಬ್ಬ ಮನುಷ್ಯನೇ. ಯಾಕಂದ್ರೆ ಒಂದು ವಚನ ಏನಿದೆ ಅಂದ್ರೆ, ಈ ಲೋಕದಲ್ಲಿ ನಮ್ಗೆ ಆಸೆಗಳು ಉಂಟು. 1ನೇ ಯೋಹಾನ 2ನೇ ಅಧ್ಯಾಯ 15ನೇ ವಚನ. 1ನೇ ಯೋಹಾನ ಬರ ಪತ್ರಿಕೆ 2ನೇ ಅಧ್ಯಾಯ 1ನೇ ಯೋಹಾನ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಸಾಕು. ನೋಡ್ರಿ, ಈ ಲೋಕದ ಮನುಷ್ಯನಿಗೆ ಆಸೆಗಳಿಲ್ವಾ? ಅಧ್ಯಕ್ಷರೇ, ಇದಾವ್ರಿ ಆಸೆ? ಆದ್ರೆ ಯೇಸು ಸ್ವಾಮಿ ಅವರು ಮಾತು ಹೇಳಿದ್ರು, ಈ ಲೋಕದಲ್ಲಿ ಇರ್ಬೇಕಾದ್ರೆ ಶಿಷ್ಯರಿಗೆ ಏನ್ ಹೇಳಿದ್ರು? ನಾಳಿನ ಚಿಂತೆ ಮಾಡಬೇಡ. ನಾವು ಮಾಡ್ತೇವೆ? ಮಾಡ್ತೇವಾ? ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಶ್ರೇಷ್ಠ ಅಲ್ಲ. ಈಗ ಅಧ್ಯಕ್ಷರು ಮಣಿ ಕಟ್ಟಾಕ್ತಾರ, ಅಯ್ಯೋ ನಾಳೆ ಇಟ್ಟಂಗಿ ತೋರದದ,
ಸಿಮೆಂಟ್ ತರೋದದ, ಆಳ್ಗಳು ಬರ್ತಾರಿಲ್ಲ, ಆಳ್ಗಳು ಪಗಾರ ಕೊಡುದು ಐತಿಲ್ಲ. ಹಾ ದಾನಿಯಲ್ ಬ್ರದರ್, ನಾಳೆ ನಂದು ಹೆಂಗ್ ನಡೆಯುದು, ಬಿಸ್ನೆಸ್ ಹೆಂಗದ, ಹೆಂಗ್ ಮಾಡುದು? ಪಾಸ್ಟರ್ ಎಲ್ಲಿ ತೋರ್ಬಾರ್ದು, ಪ್ರೇರ್ ಮಾಡು. ನನ್ನನ್ನು ಕೂಡ ನಾನು ಸೇವೆ ಮಾಡ್ತಿದ್ದೀನಿ. ನನ್ ಸೇವೆ ಹೆಂಗಾಗೋದಪ್ಪ, ಕಾಣಿಕೆ ಬರುವಲ್ತು, ನಾ ಈಗ ಆರಾಮಿಲ್ಲ, ನನ್ ದವಾಖಾನೆ ತೋರ್ಸವ್ರು ಯಾರು? ಇದು ವಿಚಾರಗಳು ಇರ್ತಾವ ಇಲ್ಲ ತಲೆಯಾಗ? ಈ ವಿಚಾರದಿಂದ ಹೊರಗೆ ಬಾ ಅಂತ ಯೇಸು ಸ್ವಾಮಿ ಹೇಳ್ತಾ ಇದಾರೆ ನಿಮಗೆ. ಒಂದು ವಚನ ಓದೋಣ, ಮತ್ತಾಯ ಬರ್ಸೋರ್ತೆ 6ನೇ ಅಧ್ಯಾಯ, ಮತ್ತಾಯ 6:27 ಓದಿ. ಮತ್ತಾಯ 6:27 ಓದಿ. ಚಿಂತೆ ಮಾಡಿ ಮಾಡಿ ಒಂದು ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು. ಸಾಕ್ ಏನ್ ಹೇಳ್ತಾನೆ? ಚಿಂತೆ ಮಾಡಿ ಉದ್ದ ಬೆಳಿತೀವಿ. ನೋಡ್ರಿ, ಒಂದ್ ಚಿಂತೆ ಮಾಡಿ 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 ನಮ್ಮ ಮನಸ್ಸು ಏನಾಗ್ತದ, ಕೊರ್ರಗೆ ಹೋಗ್ತದ, ನೋವಲ್ಲಿ ಬೀಳ್ತೀವಿ, ಜುಗುಪ್ಸೆಯಲ್ಲಿ ಬೀಳ್ತೀವಿ. ಅಪ್ಪ ಏಸಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ, ಏನು ನಂದು ಆಗ್ತಾ ಇಲ್ಲ. ಹೌದಾ? ಹೌದು. ಏನ್ ಹೇಳ್ತಿದೀವಿ? ಏಸಪ್ಪ ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ವಾಕ್ಯ ಓದ್ತಾ ಇದ್ದೀನಿ. ನೀನ್ ಮಾಡಿದ್ದು ಯಾರಿಗೋಸ್ಕರ? ನಿನಗೋಸ್ಕರ ಮಾಡ್ತಾ ಇದ್ದೀನಿ. ಏಸಪ್ಪಗೋಸ್ಕರ ಏನ್ ಮಾಡಿದ್ಯೋ? ಏಸುಗೋಸ್ಕರ ನೀನ್ ಏನ್ ಮಾಡ್ತಾ ಇದ್ದೀ ಹೇಳು? ನಿನಗೋಸ್ಕರ ನೀನ್ ಚಿಂತೆ ಮಾಡ್ತಾ ಇದ್ದಿ, ನಿನ್ನ ವಿಚಾರಗಳು, ನಿನ್ನ ಭವಿಷ್ಯದ ಬಗ್ಗೆ ನೀನ್ ವಿಚಾರ ಮಾಡ್ತಾ ಇದ್ದಿ, ನಿನ್ನ ಮನೆ ಬಗ್ಗೆ ನೀನ್ ವಿಚಾರ ಮಾಡ್ತಾ ಇದ್ದಿ. ಆದ್ರೆ ಯೇಸುಗೋಸ್ಕರ ನಾನು ಎದ್ದು ಸುವಾರ್ತೆ ಸಾರ್ತೇನೆ, ನನ್ನ ಪ್ರಾಣ ಹೋದ್ರು ನನ್ನ ಕರ್ತನಿಗಾಗಿ ಇರ್ತೇನಂತ ಯಾವಾಗ ನಾನು ಎದ್ದು ಯೇಸುಗೋಸ್ಕರ ಸುವಾರ್ತೆ ಹೇಳಿದೀವ 4 ಮಂದಿಲಿ, ನಾನು ಎಲ್ಲಿ ಬಡದಾರ, ನಾನು ಎಲ್ಲಿ ಕೊಂದಾರ, ನಾನು ಏನು ಮಾಡ್ಯಾರ? ಹೌದಾ? ಭಯ. ಅಯ್ಯೋ ನನ್ ಹೆಂಡತಿ ಇದ್ದಾಳಪ್ಪ, ನನ್ ಮಕ್ಕಳಿದಾಳಪ್ಪ, ನಾನಷ್ಟೇ ನಂಬಿದ್ರೆ ಸಾಕಪ್ಪ. ಮತ್ತೆ ಬೇರೆಯವ್ರು ಹೇಳಿದ್ರೆ ಏನ್ ಬಿಡು? ಬೇರೆಯವ್ರು ಹೇಳ್ತಾರಲ್ಲ, ಪಾಸ್ಟರ್ ಒಳ್ಳೆ ಇದಾರ ಹೇಳಕ್ಕ. ದೇವರು ನಿನ್ನನ್ನು ಕರೆದಿದ್ದಾರೆ, ಫಸ್ಟ್ ತಿಳ್ಕೊ. ಪಾಸ್ಟರ್ ಅಷ್ಟೇ ಕರೆದಿಲ್ಲ, ನಿನ್ನ ಫಸ್ಟ್. ಒಂದು ವಚನ ಓದೋಣ, ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಅಲ್ಲ, ಯೆರೆಮೀಯ ಗ್ರಂಥ 1:5. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಸಾಕು. ಏನ್ ಹೇಳ್ತಾನೆ ಯೆರೆಮೀಯನಿಗೆ ದೇವರು? ಯೆರೆಮೀಯನಿಗೆಲ್ಲ ಈ ವಾಕ್ಯ ನನಗೂ ಕೂಡ ನಿನಗೂ ಕೂಡ ನಡೆದಿದೆ. ನಂಬ್ತೀರಾ? ನಿನ್ನ ಪಾಸ್ಟರ್ ಕರ್ದಿಲ್ಲ, ನಾನ್ ಕರ್ದಿಲ್ಲ, ಬರ್ನಬಾಸ್ ಕರ್ದಿಲ್ಲ, ಯಾರು ನಿನ್ನ ಕರ್ದಿಲ್ಲ. ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮುಂಚೆ ನಿನ್ನ ದೇವರು ಕರೆದಿದ್ದಾರೆ, ದೇವರು ಪ್ರತಿಷ್ಠಿಸಿದ್ದಾರೆ, ದೇವರು ನಿನ್ನ ಆಶೀರ್ವಾದ ಮಾಡಿದ್ದಾರೆ. ನಿನ್ನ ಆಶೀರ್ವಾದ ತಗೊಂಡು ಬಂದಿದ್ಯಾ ಅಂದ್ರೆ ನಿನ್ನ ಬಾಯಲ್ಲಿ ಆಶೀರ್ವಾದ ಎಂದು ಇಟ್ಟಿದ್ದಾರೆ. ಆ ಆಶೀರ್ವಾದದ ಮಾತು ನಿನ್ನ ಬಾಯಲ್ಲಿ ಬರುವುದಿಲ್ಲ, ಬರೀ ಶಾಪದ ಮಾತುಗಳು ನಿನ್ನ ಬರುತ್ತದೆ. ಜ್ಞಾನೋಕ್ತಿ 14ನೇ ಅಧ್ಯಾಯ 21ನೇ ವಚನವನ್ನು ಓದಿ. ಈ ಆಶೀರ್ವಾದ ಮತ್ತು ಶಾಪ ಎಲ್ಲಿ ಬಂದದ ನೋಡಿ ನಿಮ್ಮ ಮನೆಯಲ್ಲಿ. ಹೆದ್ದನನ್ನು ಹೆತ್ತವನಿಗೆ ಅಮ್ಮ, ಜ್ಞಾನೋಕ್ತಿ 18:21. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಸಾಕು. ನಿನ್ನ ಬಾಯಲ್ಲಿ ಆಶೀರ್ವಾದ ಯಾವಾಗಿಟ್ಟಿದ್ದಾರೆ? ಜೀವ ಮರಣವು ನಿನ್ನ ಕೈಯಲ್ಲಿದೆ, ಆಶೀರ್ವಾದ ನಿನ್ನ ಕೈಯಲ್ಲಿದೆ. ಪ್ರಾರ್ಥನೆ ಮಾಡುವುದಾದ್ರೆ ಅದು ಯೇಸುವಿನ ಹೆಸರಿನಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳು ಓಡ್ತಾ ಇದಾವೆ. ನಿನ್ಗೇನ್ ಬೇಕು ಅದು ಪಡ್ಕೊತಿದ್ಯಾ. ಮತ್ತೆ ಯಾಕೆ ಚಿಂತೆಪ್ಪ ಈ ಲೋಕದ್ದು? ಹೇಳ್ತಾ ಇದೀಯಾ?
ಹೌದು. ಏನ್ ಹೇಳ್ತಂದ್ರೆ ಜೀವ ಮರಣ ನಾಲ್ಗೆ ವಚನ ಪ್ರಿಯರಾದ್ರ ಫಲವನ್ನು ಅನುಭವಿಸರು. ನಿನ್ನ ಬಾಯಲ್ಲಿ ವಚನ ಇರುವುದಾದ್ರೆ ನಿನಗೇನು ಬೇಕು ಅದು ಪಡ್ಕೋಬಹುದು. ಪ್ರೈಸ್ ದಿ ಲಾರ್ಡ್. ಪಡ್ಕೋಬಹುದಾ ಇಲ್ಲ? ಪಡ್ಕೋಬಹುದಲ್ಲ, ಪಡ್ಕೋತೀಯ. ಅಲ್ಲಿ ಯೋಹಾನ ಬರೆಸುತ್ತೆ 14ನೇ ಅಧ್ಯಾಯ 14ನೇ ವಚನ ಓದಿ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಸಾಕು. ನೀನು ನನ್ನ ಹೆಸರ ಮೇಲೆ, ಯಾರ ಹೆಸರ ಮೇಲೆ ಹೋಗ್ತಾ ಇದೆಯಾ? ಯೇಸುವಿನ ಹೆಸರ ಮೇಲೆ ಹೋಗ್ತಾ ಇದೆಯಾ? ಏನು ಬರ್ನಬಾಸ್ ಹೆಸರ ಮೇಲೆ ಹೋಗ್ತಾ ಇದೆಯಾ? ಏನು ಅಭಿಷೇಕ ಹೆಸರ ಮೇಲೆ ಹೋಗ್ತಾ ಇದೆಯಾ? ನಿನ್ನ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ತಾನ ತಗೊಂಡಿದ್ಯಾ? ಯೇಸುವಿನ ಹೆಸರಿನಲ್ಲಿ ಅದ್ಭುತ ಬೇಕಾಗಿದೆ, ಆದ್ರೆ ನಾನು ಯಾರೆಂಬುದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನ್ ಯಾರು? ಯೆಶಾಯ 43 ವಚನ ಓದಿ. ಯೆಶಾಯ 43:3. ನೀನ್ ಯಾರು? ನೀನ್ ಯಾರು ಮೊದಲು ತಿಳ್ಕೊ ಫಸ್ಟ್. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಹಾ, ಇಸ್ರಾಯೇಲರ ಸದಾಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಹಾ, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ಹಾ, ನಿನಗೆ ಬದಲಾಗಿ ಕೂಶ್ ಮತ್ತು ಶೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ಸಾಕು. ನಿನಗೆ ಹೇಳ್ತಾನೆ, ನಿನ್ನ ಶಾಪಗಳಿಂದ ನಾನು ಬಿಡಿಸಿದ್ದೇನೆ, ನಿನ್ನ ಕಷ್ಟದಿಂದ ನಿನ್ನ ಬಿಡಿಸಿದ್ದೇನೆ. ನಿನ್ನ ಪ್ರಾರ್ಥನೆಯಲ್ಲಿ ನೀನು ಕೇಳುವುದಾದ್ರೆ ನಿನಗೇನು ಬೇಕು? ನಿನ್ನ ಪ್ರಧಾನಮಂತ್ರಿನೂ ನೀನು ಇಲ್ಲಿ ಆಗ್ತೀಯಾ, ನೀನು ಬಾಸ್ ಇಲ್ಲ ಆಗ್ತೀಯಾ, ಈ ಲೋಕದ ರಾಜ್ಯನು ನೀನ್ ಆಗ್ತೀಯಾ. ನೀನ್ ಹೇಳುವುದಾದ್ರೆ ಅದು ದೊಡ್ಡ ಅದ್ಭುತ ನಿನ್ ಜೀವಿತದಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಅದೇ ಮನೆಯಲ್ಲಿ ಇರಲ್ಲ, ಅದೇ ಮನೆಯಲ್ಲಿ ಕಷ್ಟ ಇರಲ್ಲ. ನೀ ಮಾಡಿದ ಪಾಪಗಳು ನಿನ್ನ ಮಕ್ಕಳಿಗೆ ಬರ್ತಾವೆ. ನೋಡಿ, ಒಂದೇ ಪೂರ್ವಕಾಲ ಅಂತ 4ನೇ ಅಧ್ಯಾಯ 11ನೇ ವಚನ. ಒಂದೇ ಪೂರ್ವಕಾಲ ಅಂತ 4ನೇ ಅಧ್ಯಾಯ 9-10 ಓದಿ. ಅಹೇರೇಲನು ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಸಾಕು. ಏನ್ ಹೇಳ್ತಾನೆ ಯಾಬೇಚ ಅಂದ್ರೆ ಇಡೀ ಜೀವನ ಪರ್ಯಂತ ಅವನ ಕಷ್ಟ 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 ಕಷ್ಟ. ಇಡೀ ಅವ್ರ ತಾಯಿಯಲ್ಲಿ ಕಷ್ಟದಲ್ಲಿದ್ರು, ಅವ್ರ ತಂದೆ ತಾಯಿ ಕಷ್ಟದಲ್ಲಿದ್ರು, ಅವ್ರ ಇಡೀ ಫ್ಯಾಮಿಲಿ ಕಷ್ಟದಲ್ಲಿದ್ರು. ಯಾಬೇಚ್ ಹುಟ್ಟಿದಾಗ ಏನ್ ಹೇಳ್ತಾನೆ? ಯಾಬೇಚ್ ಹೇಳ್ತಾನೆ, ಅಪ್ಪ ಏನಪ್ಪ, ಇಡೀ ನನ್ನ ಫ್ಯಾಮಿಲಿ ನನ್ನ ಶಾಪದಲ್ಲಿದೆ, ಯಾವಾಗ ನನ್ನ ಶಾಪ ಬಿಡುಗಡೆ ಮಾಡ್ತೀಯಪ್ಪ ಅಂತ ಕೇಳ್ದ. ಪ್ರಾರ್ಥನೆ ಮಾಡಿದವನು. ನೀನು ಪ್ರಾರ್ಥನೆ ಮಾಡುವುದಾದ್ರೆ ಯಾಬೇಚನ ಪ್ರಾರ್ಥನೆಯನ್ನ ದೇವರು ಕೇಳಿದ ಹಾಗೆ ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲವೋ? ನಿನ್ನಿಂದ ಶಾಪದಿಂದ ಬಿಡುಗಡೆ ಮಾಡುವುದಿಲ್ಲವೋ? ನಿನ್ನ ತಲೆಮಾರದ ಪಾಪಗಳು. ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಚನ ಓದಿ. ಇಲ್ಲಾಂದ್ರೆ 6ನೇ ವಚನ ಓದಿ, ಲಾಸ್ಟ್ ನಡೀತದ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸೋನಾಗಿ ಇದ್ದೇನೆ. ಸಾಕು. ಏನ್ ಹೇಳ್ತಾನೆ? ಯಾಬೇಚ್ ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಮಾಡುವಾಗ ಹೇಳ್ದ, ದೇವ್ರು ಹೇಳ್ತಾರೆ, ಓ ನಿನ್ನ ಯಾಬೇಚನೆ, ನಿನ್ನ ಜೀವನದಲ್ಲಿ ಇವತ್ತು ಟರ್ನಿಂಗ್ ಪಾಯಿಂಟ್ ಇದೆ. ನೀನ್ ಸೋತೋಗಿದ್ಯಾ, ನಿನ್ ಬಿಸ್ನೆಸ್ ನಲ್ಲಿ ಸೋತೋಗಿದ್ಯಾ, ನಿನ್ ಯಾವ ಜೀವಿತದಲ್ಲಿ ಉದ್ಧಾರ ಆಗ್ತಾ ಇಲ್ಲ, ನಿನ್ನ ಎಜುಕೇಶನ್ ಸಕ್ಸಸ್ ಆಗ್ಲಿಲ್ಲ, ನಿನ್ ಜಾಬ್ ಸಿಗ್ಲಿಲ್ಲ, ನಾನು ಬೇಡ ಅಂತ ಹೋಗ್ತಾ ಇದ್ದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿರುವಾಗ ನಿನ್ನ ದೇವರು ಇವತ್ತು ಟರ್ನಿಂಗ್ ಪಾಯಿಂಟ್ ಕರೀತಾ ಇದಾರೆ. ಪ್ರೈಸ್ ದಿ ಲಾರ್ಡ್.
ಆ ಟರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀನ್ ಯೇಸುನ ಪ್ರೀತಿಸುವುದಾದ್ರೆ, ನೀ ಯೇಸುನ ವಾಕ್ಯವನ್ನ ಕೈಕೊಂಡು ನಡೆಯುವುದಾದ್ರೆ, ನೀನು ಸಾವಿರಾರು ತಲೆವರೆಗೆ ನಿನ್ನೆಲ್ಲ ಆಶೀರ್ವಾದ ಮಾಡುವ ಮಕ್ಕಳು ನೀವಾಗಿದ್ದೀರಿ ನನ್ನ ಪ್ರೇರೆ. ಏನು, ಸಾವಿರಾರು ತಲೆವರೆಗೆ ಆಶೀರ್ವಾದ ತೋರಿಸ್ಲಿಕ್ಕೆ ನಿಮ್ಮನ್ನ ದೇವರು ಕರೆದಿದ್ದಾರೆ. ನಿಮ್ಮಲ್ಲಿ ಸುಮ್ನೆ ಕರೆದಿದ್ದಾರಾ? ಸುಮ್ನೆ ದೇವ್ರು ಕರೆದಿದ್ದಾರಾ? ಸುಮ್ನೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಸುಮ್ನೆ ಹೆಸರಿಗೆ ಪ್ರಾರ್ಥನೆಗೆ. ಇನ್ನೂ ದೇವ್ರು ಅದಕ್ಕೆ ಕರೆದಿಲ್ಲ ನಿನಗೆ. ದೇವ್ರು ನಿನಗೆ ವಿಶೇಷವಾಗಿ ಯೆಶಾಯ 54:4 ವಚನ, ಯೆಶಾಯ 54:4 ವಚನ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ಹಾ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಹಾ, ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವೆ. ಹಾ, ಯೌವನದಲ್ಲಿ ನಿನಗೆ ಸಂಭವಿಸಿದ ನಿಂದನೆಯು ಇನ್ನೂ ನಿನ್ನ ನೆನಪಿಗೆ ಬಾರದು. ನೋಡ್ರಿ, ನಿನ್ ಕಷ್ಟ ಇರ್ಬೋದು, ನಿನಗೆ ಅವಮಾನ ಆಗಿರ್ಬೋದು, ನಿನ್ನ ಫ್ಯಾಮಿಲಿ ಕಡೆ ಅವಮಾನ ಆಗಿರ್ಬೋದು, ನಿನ್ನ ಬಂಧು ಕಡೆ ಅವಮಾನ ಆಗಿರ್ಬೋದು, ಈ ಲೋಕದಲ್ಲಿ ನಿನಗೆ ಅವಮಾನ ಪಡಿಸಿರ್ಬೋದು. ಇವನ್ ಕೈಲಿ ಏನಾಗ್ತದೋ, ಇವನ್ ಏನ್ ತರ್ತಾನೋ, ಅವನ್ ಏನ್ ಮಾಡ್ತಾನೋ ಅಂದಿರ್ಬಹುದು. ಆದ್ರೆ ಅವನ್ ಮುಂದೆ ದೇವರು ಸ್ಟಾರ್ ಆಗಿ ಮೆಳೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಸ್ಟಾರ್ ಆಗಿ ಮೆಳೆಸ್ತಾರೆ. ನೋಡಿ, ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ, ನಿನ್ನ ದೇವರ ವಾಕ್ಯವನ್ನ ಕೈಕೊಂಡು ನಡೆಯುವುದಾದ್ರೆ, ಒಂದು ವಚನ ಯೋಹಾನ್ ಬರೆಸುತ್ತೆ 15:7 ವಚನ. ಹಲ್ಲೆಲೂಯಾ. 15:7. 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಸಾಕು. ನೀನು ದೇವರ ವಾಕ್ಯವನ್ನ ಓದ್ತಾ ಇರು, ನೀನು ಪ್ರಾರ್ಥನೆ ಮಾಡ್ತಾ ಇರು. ನೀನ್ ದೇವ್ರಿಗೆ ಹೇಳು, ಅಪ್ಪ ನನಗೆ ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ, ಅಪ್ಪ ನನಗೆ ವಿಶೇಷವಾದ ಆಶೀರ್ವಾದ ಮಾಡಪ್ಪ, ಅಪ್ಪ ನಾ ಅನೇಕ ಜನರಿಗೆ ಸುವಾರ್ಥ ಸಾರ್ಬೇಕಪ್ಪ, ನಾ ಅನೇಕ ಜನರಿಗೆ ವಾಕ್ಯಗಳನ್ನು ಹೇಳ್ಬೇಕಪ್ಪ. ಇದು ಪ್ರಾರ್ಥನೆ ಮಾಡು. ಅಪ್ಪ ನನಗೆ ಬಂಗ್ಲೆ ಕೊಡಪ್ಪ, ಅಪ್ಪ ನನ್ ಮದ್ವೆ ಆಗ್ಲಿಪ್ಪ, ಅಪ್ಪ ನನ್ ಕಾರ್ ಬೇಕಪ್ಪ, ನನ್ಗೆ ಅದ್ ಬೇಕಪ್ಪ, ಇದ್ ಬೇಕಪ್ಪ, ನನ್ ಹೊಲ ಬೇಕಪ್ಪ, ನನ್ ದೊಡ್ಡ ಮಂತ್ರಿ ಆಗ್ಬೇಕ. ಮಗನೇ, ನೀನ್ ಮಂತ್ರಿ ಎಲ್ಲ ಆಗ್ತೀಯ, ಲೋಕದ ಆಸೆ ಮಾಡ್ತಿದೀಯ, ನೀನ್ ಅಲ್ಲೇಕೊಂಡ್ರು. ಏನ್ ಹೇಳ್ತಾನೆ? ಕೇಳ್ತಾ ಇದೀಯಾ? ನೀನ್ ಅಪ್ಪನ ಕಡೆ ವಿಶೇಷವಾದ ಆಶೀರ್ವಾದ ತೆಗೆದುಕೊಂಡು ಬಾ, ಆ ಅಭಿಷೇಕವನ್ನ ತೆಗೆದುಕೊಂಡು ಬಾ, ಅಪ್ಪನ ಕಡೆ ಬಹುಮಾನವನ್ನ ತೆಗೆದುಕೊಂಡು ಬಾ, ಅಪ್ಪನ ಕಡೆ ಬೆಂಕಿ ತೆಗೆದುಕೊಂಡು ಬಾ, ಅಪ್ಪನ ಕಡೆ ಚಾವಿ ತಗೊಂಡು ಬಾ. ಅವಾಗ ಪರಲೋಕದ ಅಭಿಷೇಕ ನಿನ್ನಲ್ಲಿ ಬರುವಾಗ ಭೂಲೋಕ ನಡುಗುತ್ತದೆ. ಹೆಂಗ್ ನಡುತ್ತದೆ ನೋಡಿಕೊಳ್ಳೋಣ. ಒಂದು ವಚನ ಓದಿಕೊಳ್ಳೋಣ. ಕೀರ್ತನೆ 37:4 ವಚನದಲ್ಲಿ ನೋಡಿ, ನಿಮ್ಮ ಮುಖ ಯಾವ ತರ ಪ್ರಕಾಶ ಆಗ್ತದಲ್ಲಿ. ಶತ್ರುಗಳು ನನಗೆ ಸಮಸ್ಯವಾಗಿ ಒತ್ತಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಕೀರ್ತನೆ 34:4. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರ ಮುಖ ಬಾಡಿರ್ತದ? ಯೇಸು ಸ್ವಾಮಿ ಮಕ್ಕಳು ಯಾವಾಗ್ಲೂ ಸೋಲು ಒಪ್ಕೋಬಾರ್ದು. ಒಪ್ಕೋತೀರಾ? ನೋಡ್ರಿ, ನಾನ್ ಸಾಕ್ಷಿ ಹೇಳಿದ್ರೆ ನೀವು ಗಡಗಡ ನಡುತ್ತೀರಾ. ಇಡೀ ಅಕ್ಕ ಕರ್ನಾಟಕ ನನ್ನ ಮೇಲೆ ಅಪವಾದ ಬಂದಿತ್ತು, ಕ್ರೈಸ್ತರು ಕನ್ವರ್ಟ್ ಮಾಡ್ತಾ ಇದ್ರಂತ. ನನ್ನ ಮೇಲೆ ಎಷ್ಟು ಕೇಸ್ ಆಗಿದಾವೆ? 104 ಕೇಸುಗಳು ನನ್ನ ಮೇಲೆ ಸ್ಟಾರ್ಟ್ ಆಗಿತ್ತು. ಆದ್ರೆ ನನ್ನ ಮೇಲೆ ಒಬ್ರು ಅಟ್ಯಾಕ್ ಮಾಡಿದ್ರು, ಬಡದ್ರು, ಹೊಡೆದ್ರು, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಆದ್ರ ರಿವರ್ಸ್ ಕೇಸ್ ಹೊಡೆದ್ರು ದೇವ್ರು. ನಾನು ಒಂದು ಪ್ರಾರ್ಥನೆ ಮಾಡಿದಾಗ ನನ್ನ ದೇವರು ಪೊಲೀಸ್ ಸ್ಟೇಷನ್ ಹೊರಗೆ 1 ಅವರ್ನಲ್ಲಿ ತೆಗೆದುಕೊಂಡು ಬಂದೆ. ವಿತಿನ್ ಮತ್ತೆ 1 ಮಂತ್ ನಲ್ಲಿ ನನ್ನ ಮಿನಿಸ್ಟ್ರಿ ದೇವರು ಸ್ಟಾರ್ಟ್ ಮಾಡಿದ್ರು. ನನ್ನ ಮೇಲೆ ಕಿಡಿ ಕಾಡಿದವರು ಇವತ್ತು ಭೂಮಿ ಮೇಲೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ಹಿಡಿದುಕೊಟ್ಟವರು ಇವತ್ತು ಭೂಮಿ ಮೇಲೆ ಇಲ್ಲ.
ಆ ತರ ನೀನ್ ಆಗಿರ್ಬೇಕು. ನಾನ್ ನೋಡ್ಲಿಕ್ಕೆ ಸಣ್ಣದಿಗಿರ್ಬೇಕು, ಆದ್ರೆ ನನ್ನ ಒಳಗೆ ಇರುವಾತನು ದೊಡ್ಡವನು. ಹೇಳ್ರಿ, ನನ್ನ ಒಳಗೆ ಇರುವಾತನು ದೊಡ್ಡವನು. ಅವನು ಸರ್ವಶಕ್ತನು. ಅವನಿಗೆ ಅಸಾಧ್ಯವಾದ ಕಾರ್ಯಗಳು ಇಲ್ಲ, ಎಲ್ಲವೂ ಸಾಧ್ಯ. ನಿನಗೆ ಮಾಡ್ಲಿಕ್ಕೆ ದೇವ್ರು ಕೊಟ್ಟಿದ್ದಾರೆ, ನೀನ್ ಮಾಡಲ್ಲಪ್ಪ, ನೀನ್ ಮಾಡ್ತಾ ಇಲ್ಲ. ವಾಕ್ಯ ಇದೆ, ವಾಕ್ಯ ಹಿಡ್ಕೊಂಡ್ ಪ್ರಾರ್ಥನೆ ಮಾಡು, ವಾಕ್ಯ ಹಿಡ್ಕೊಂಡ್ ಪ್ರಾರ್ಥಿಸು. ಒಂದು ವಚನ, ಅದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 14ನೇ ವಚನ ಓದಿ. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಸಾಕು. ಏನ್ ಹೇಳ್ತಾರೆ? ನಿನ್ನ ವಿರುದ್ಧವಾಗಿ ಯಾರ್ಯಾರು ಬಂದಿದಾರೋ ದೇವರು ಅಲ್ಲಿ ದೇವದೂತರನ್ನ ಕಳಿಸಿ ಏನ್ ಮಾಡ್ತಾರೆ? ನಿನ್ನ ಹಿಂದೆ ಹೋಗಿ ಅವ್ರನ್ನ ಎಲ್ಲ ಸಂವರಣ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥಿಸುವಾಗ ನೀನೆದ್ದೇಳು. ಅರೈಸ್ ವಿತ್ ಗಾಡ್. ದೇವರೊಂದಿಗೆ ಎದ್ದೇಳು. ನೀನು ಒಬ್ಬನೇ ಹೇಳ್ಬೇಡ. ನೀನು ಒಬ್ಬನೇ ಹೋದ್ರೆ ಏನಾಗ್ತದೆ? ಸೋಲು ಒಪ್ಕೋತೀಯ. ಯೇಸು ಸ್ವಾಮಿ ಜೋಡಿ ಹೋಗು, ಸೋಲು ಒಪ್ಕೋದಿಲ್ಲ. ಯೇಸು ಸ್ವಾಮಿ ಜೋಡಿ ಹೊಡಿದ್ರೆ ಸೋಲ್ ಒಪ್ಕೋತೀಯ? ಯೇಸು ಸ್ವಾಮಿ ಏನ್ ಹೇಳಿದ್ರು? ಮತ್ತೊಂದು ವರ್ಷ 26ನೇ ಅಧ್ಯಾಯ 39ನೇ ವಚನ. ಬೇಗ ಬೇಗ ಫಾಸ್ಟ್. ಸ್ವಲ್ಪ ಮುಂದೆ ಹೋಗಿ ಬೋರ್ನ ಬಿದ್ದು, ನನ್ನ ತಂದೆಯ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಸಾಕು. ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗುವಾಗ ಏನ್ ಹೇಳಿದ್ರು? ತಂದೆ, ಇದು ನನ್ನದಲ್ಲಪ್ಪ, ನಿನ್ ಚಿತ್ತಾಗಿರ್ಬೇಕು. ನೀನ್ ಹೇಳ್ಬೇಕು. ಎದ್ದು ಕೂಡಲೇ ತಕ್ಷಣ ಒಬ್ಬೊಬ್ರು ಏನ್ ಮಾಡ್ತಾರೆ? ಎದ್ದು ಕೂಡಲೇ ಫಾಸ್ಟ್ ಮೊಬೈಲ್. ಯಾವ ಮೆಸೇಜ್ ಬಂತು, ಎಷ್ಟು ಸ್ಟೇಟಸ್ ನೋಡಿದೆ, ಏನಾಯ್ತು, ಇದು ಬಿಟ್ಬಿಡ್ರಿ. ಅಲ್ಲ, ಮೊಬೈಲ್ ತಗದೋಗಿರಿ. ನಿನ್ ಮೊಬೈಲ್ ದೇವರ ಜೊತೆ ವಾಕ್ಯದ ಒಂದಿಗೆ ಇರ್ರಿ. ಮೊಬೈಲ್ ಇದ್ರೆ ದೇವರ ವಾಕ್ಯ ಇರ್ಬೇಕು, ಪ್ರಾರ್ಥನೆ ಇರ್ಬೇಕು. ಅದ್ರ ಒಳಗೆ ಡೀಪ್ ಆಗಿ. ನಾನು ಮೊಬೈಲ್ ಯೂಸ್ ಮಾಡೋದು ಬರೀ ಫೋನು, ಹಾಡುಗಳು ಕೇಳಲಿಕ್ಕೆ, ವಾಕ್ಯಗಳನ್ನು ಓದ್ಲಿಕ್ಕೆ. ನನ್ನ ಮೊಬೈಲ್ 4 ಸಲ ಡಿಸ್ಪ್ಲೇ ಹೋಯ್ತು, ಆದ್ರೆ ದೇವರ ಕೃಪೆ ಅದೇ ಮೊಬೈಲ್ ಈಗ 4-5 ವರ್ಷ ಆಯ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನಾನು ತಗೋಬೇಕಿತ್ತು, ನಂದು 70,000 ಮೊಬೈಲ್ ತಗೋಬೇಕಂತ ಪ್ಲಾನಿಂಗ್ ಮಾಡಿದೆ. ದೇವ್ರು ಹೇಳಿದ್ರು, ನೋ ತಗೋಬೇಡ, ನಾನ್ ನಿನಗೆ ಈ ಮೊಬೈಲ್ ನಲ್ಲಿ ಎಲ್ಲವನ್ನ ಆಶೀರ್ವಾದ ಮಾಡ್ತಾ ಇದ್ದೀನಿ. ವಾಕ್ಯಗಳನ್ನು ದೇವ್ರು ಹೇಳ್ತಾರೆ, ನಿನ್ನ ಬಾಯಲ್ಲಿ ಸ್ತೋತ್ರ ಇದ್ರೆ ಸಾಕು. ಸ್ತೋತ್ರ. ನಿನ್ನ ಬಾಯಲ್ಲಿ ಕೀರ್ತನೆಗಳು ಇದ್ರೆ ಸಾಕು. ನಿನ್ನ ಬಾಯಲ್ಲಿ ನನ್ನ ಕತ್ತಿದ್ರೆ ಸಾಕು. ಇಬ್ರಿಯ 4ನೇ ಅಧ್ಯಾಯ 13ನೇ ವಚನ. ಬೇಗ ಬೇಗ ಬೇಗ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಾಗಿದ್ದಲ್ಲ, ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಸಾಕು. ಏನ್ ಹೇಳ್ತಾನೆ? ಅವನಿಗೆ ಮುಚ್ಚು ಮರೆಯಲ್ದೆ ಯಾವ್ದು ಇದೆಯಾ? ಇವನ್ ಹಿಂಗ್ ಮಾಡ್ತಾ ಇದ್ದಾನೆ, ಅಭಿಷೇಕ್ ಪಾಸ್ಟರ್ ಹಂಗ್ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ನಿಮ್ಗೆ ಬಿಡ್ತಿರ್ಬೇಕು. ಇವ್ ಪಾಸ್ಟರ್ ಹಿಂಗ್ ಮಾಡ್ತಾ ಇದ್ರೆ, ಆ ಪಾಸ್ಟರ್ ನೋಡ್ರಿ, ದೇವರಿಗೆ ಎಲ್ಲರಿಗೆ ತಲಾಂತವನ್ನ ಕೊಟ್ಟಿದ್ದಾರೆ. ದೇವರಿಗೆ ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾರೆ. ದೇವರು ಎಲ್ಲರಿಗೂ ಅಭಿಷೇಕವನ್ನ ಕೊಟ್ಟಿದ್ದಾರೆ. ನೀವು ಕುಂತು ಕೇಳಬೇಕಾಗಿದೆ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ ನೋಡ್ರಿ. ದೇವರು ಎಲ್ಲರಿಗೆ ಕರೆದಿದಾರ ನೋಡ್ರಿ, ಸ್ವತಂತ್ರವಾಗಿ ಕರೆದಿದಾರ ಎಲ್ಲರಿಗೂ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸಾಕು. ಗಾಡ್ ಈಸ್ ಕಾಲಿಂಗ್ ಟು ಯು. ದೇವ್ರು ನಿನ್ನ ಕರೆದಿದ್ದಾರೆ. ಎದಕ್ಕೆ? ಸ್ವತಂತ್ರವಾಗಿ ನಿಲ್ಲಿಕ್ಕೆ. ಸ್ವತಂತ್ರವಾಗಿ
ಏನು ಸ್ಟ್ಯಾಂಡ್ ಫ್ರಮ್ ದ ಲಿಬ್ರೇಟರಿ, ಬಿಡುಗಡೆ ಮಾಡ್ಲಿಕ್ಕೆ ದೇವ್ರು ನಿನ್ ಕರೆದಿದ್ದಾರೆ. ಗಾಡ್ ಹಸ್ ಗಿವನ್ ಟು ಲಿಬ್ರೇಟರಿ. ಲಿಬ್ರೇಟರಿ ಅಂದ್ರೆ ಬಿಡುಗಡೆ ಮಾಡ್ಲಿಕ್ಕೆ ಕರೆದಿದ್ದಾರೆ ನಿನ್ನ ಆಶೀರ್ವಾದ ಎಲ್ಲರಿಗೂ. ನೋಡ್ರಿ, ಅಬ್ರಾಹ್ಮನಿಗೆ ದೇವರು ಕರೆದ್ರು, ಅಬ್ರಾಹ್ಮ್ ಕಡ್ಲೆ ಆಶೀರ್ವಾದ ಎಷ್ಟು ಮಂದಿ, ಎಷ್ಟು ಜನವನ್ನ. ಆದಿಕಾಂಡ 22:16 ಓದಿ. 28:16 ರೀ. 22:16. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಏನ್ ಹೇಳ್ತದಾನೆ ಅಬ್ರಾಹ್ಮನಿಗೆ ದೇವ್ರು? ಏನ್ ಹೇಳಿದ್ರು ಅಬ್ರಾಹ್ಮನಿಗೆ ದೇವರು? ನೀನು ಇಸಾಕನಿಗೆ ಏನ್ ಮಾಡಿದ್ರು? ಸಮರ್ಪಣೆ ಮಾಡ್ಬೇಕಾಗಿತ್ತು. ಹಿಂದೆ ಜರ್ದನ ನಾ ದೇವ್ರು ಕೊಡ್ಬೇಕಾದ್ರೆ ಕಿಶಾಗ ಚಿಲ್ಲರ್ ನೋಡಿ ಎಲ್ಲೈತಿ 10 ರೂಪಾಯಿ ನೋಟ, ಹೌದಲ್ಲ? ಪಾಕೆಟ್ನಾಗ ಎಲ್ಲಿ ನೋಡ್ಯಾರಗಪ್ಪ? ಮಾಡ್ತೇವ ಇಲ್ಲ? ಮಾಡ್ತೀವಿಲ್ಲ? ಹೌದಾ ಇಲ್ಲ? ಹೇಳ್ರಿ, ಒಪ್ಕೋರಿ. ದೇವ್ರಿಗೆ ಕೊಡ್ಬೇಕಾದ್ರೆ ಹಿಂದ್ ಮುಂದ್ ನೋಡ್ತೀವಿ. ಎಲ್ಲಿ ಹೋಗೋದಗಪ್ಪ? ಎಲ್ಲಿ ರೊಕ್ಕ ಇದಾವ ಇಲ್ಲೋ? ಮಾಡ್ತೀವಲ್ಲ? ಇಸಾಕನಿಗೆ ದೇವ್ರು ಅಬ್ರಾಹ್ಮನಿಗೆ ಹೇಳಿದ್ರು, ನಿನ್ನ ಮಗನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿರುವಾಗ ಹಿಂದೆ ಜರಿಲಿಲ್ಲ. ಅಬ್ರಾಹ್ಮನು ಒಬ್ಬನೇ ಮಗನ ಕೊಟ್ಟಿರಿ, ಹೋಗ್ಲಿ ದೇವ್ರೆ ನೀನ್ ಕೊಟ್ಟಿದ್ದೀನಿ, ನೀನ್ ತಗೋ ಅಂತ ಸಮರ್ಪಣೆ ಮಾಡುವಾಗ ಅಲ್ಲಿ ಪೊದೆಯಲ್ಲಿ ದೇವ್ರು ಹೇಳ್ತಾನೆ, ಕುರಿ ಇಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಅಬ್ರಾಹ್ಮ್ ಹೇಳಿದ್ರು ಅಬ್ರಾಹ್ಮಣೆ ನಕ್ಷತ್ರ ಎನ್ಸುವುದಾದ್ರೆ ಎನಿಸು, ಅಷ್ಟು ನಿನಗೆ ಏನ್ ಮಾಡ್ತಾನೆ? ಸಂತಾನವನ್ನ ಬೆಳೆಸ್ತೇನೆ. ನೋಡ್ರಿ, ಪಾರಲೋಕದ ದೇವರು ನಿನ್ ಜೊತೆ ಇರುವುದಾದ್ರೆ, ಅಬ್ರಾಹ್ಮ್ ಜೊತೆ ಇರುವ ದೇವರು, ಇಸಾಕ್ ಜೊತೆ ಇರುವ ದೇವರು, ಎಲ್ಲರ ಯೇಸು ಸ್ವಾಮಿ ನಮ್ ಜೊತೆ ಇರುವಾಗ ನಮ್ದ್ಯಾಕ್ ಬೆಳೀತಾ ಇಲ್ಲ ರೀ? ನಮ್ದ್ಯಾಕ್ ಬೆಳೀತಾ ಇಲ್ಲ? ನಾವು ಪ್ರಾರ್ಥನೆ ಏನ್ ಮಾಡ್ತಾ ಇದೀವಿ? ಲೂಕನ ಬರ್ಸೋರ್ತೆ 18ನೇ 1ನೇ ವಚನ. ಬೇಸರವಾದ ಯಾವಾಗ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಸಾಕು. ಬೇಸರ ನಾವ್ ಯಾವಾಗ್ಲೂ ಹೋದ್ರೆ ಪ್ರಾರ್ಥನೆ ಕುಂತೀವಪ್ಪ, ಅಯ್ಯೋ ಮೊಣಕಾಲ್ ಹಾಕಂದ್ರೆ ನನ್ ಮೊಣಕಾಲ್ ನೋಸ್ತಾವ್ರಿ. ಪ್ರೈಸ್ ದಿ ಲಾರ್ಡ್. ನಂಗ್ ಕುಂಡ್ರಾಕ್ ಬರ್ದಿಲ್ರಿ, ನಾ ಕುರ್ಚಿ ಬೇಕ್ರಿ. ಪ್ರೈಸ್ ದಿ ಲಾರ್ಡ್. ಹೌದಲ್ಲ? ದೇವರಿಗೆ ನನ್ನ ದೇಹ ಬೇಡಪ್ಪ, ದೇವರಿಗೆ ಏನ್ ಬೇಕಾಗಿದೆ? ನಿನ್ನ ಹೃದಯ ಬೇಕಾಗಿದೆ. ನೀನ್ ಕುಂಡ್ರುವುದು ಬಿಂಡ್ರುವುದು ದೇವ್ರು ಎಲ್ಲವನ್ನ ನೋಡ್ತಾ ಇದ್ದಾನೆ. ನನ್ ಕುರ್ಚಿನೇ ಬೇಕ್ರಿ. ಇಂತ ನಾನು ಇದ್ರೊಳಗೆ ಕುಂಡ್ರಾಕ್ ಆಗೋದಿಲ್ರಿ. ನಾನ್ ಯಾವ ಮನೆಯಲ್ಲಿ ಇದ್ರು ಕೂಡ ನಾನು ಸ್ಲಮ್ ಏರಿಯಾದಲ್ಲಿ ಹೋಗಿ ಹೇಳ್ತೀನಿ, ನನ್ನ ಯೇಸು ಸ್ವಾಮಿ ಎಲ್ಲಿ ಕೊಟ್ರೆ ಜಾಗ ಅದು ನನ್ನ ದೇವರ ಸ್ಥಾನ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನ ನಾವು ಮೊದಲು ಒಪ್ಪಿಸಿಕೊಡುವಂತರಾಗಬೇಕಾಗಿದೆ. ಅವಾಗ ದೇವರು ಉಪಯೋಗ ಮಾಡ್ಕೋತಾರೆ. ಸುಮ್ನೆ ನಾವ್ ರಾತ್ರಿ ಬರ್ತೀವಿ, ವಾಕ್ಯ ಓದ್ತೀವಿ, ಅವ್ರಷ್ಟು ಹೇಳ್ತಾರ, ನಾವ್ ಅಷ್ಟು ಹೇಳ್ತೀವಿ, ಹೇಳ್ಪ ನೀ ಅಷ್ಟು ಹೇಳ್ತೀವಿ, ತಿಳ್ಕೊತೀವಿ, ಮತ್ತ ಮಾಡುದ ಮಾಡ್ತೀವಿ. ಹೌದಾ? ಒಂದು ವಚನ ಮತ್ತೆ ಬರ್ಸತ್ತೆ 6ನೇ ಅಧ್ಯಾಯ 7ನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನೆ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಸಾಕು. ನೋಡ್ರಿ, ಪ್ರಾರ್ಥನೆ ಮಾಡೋದಾದ್ರೆ ಬರೀ ಈ ಲೋಕದ ಪ್ರಾರ್ಥನೆಯನ್ನ ಮಾಡ್ತೀವಿ ಹೊರತಾ ನಂದು ವಿಷಯನ ಪ್ರಾರ್ಥನೆ ಮಾಡ್ತೀವಿ. ಏನ್ ಪ್ರಾರ್ಥನೆ? ಅಪ್ಪ ನಿನಗಾಗಿ ನಾನು ಏನ್ ಮಾಡ್ಲಿ ಅಂತ ಕೇಳಲ್ಲ. ಕೇಳ್ತೇವ? ಒಂದು ದಿವಸ ಕೇಳಿದೀವಿ ಹೇಳ್ರಿ? ಕೇಳಿದೇವಾ? ಯಾಕೆ ಕೇಳಿಲ್ರಿ? ಯಾಕೆ ಕೇಳಿಲ್ಲ? ಯಾಕ್ರಿ?
ನಮ್ಮ ಆಸೆಗಳು, ನನ್ನ ಶರೀರದ ಆಸೆಗಳು, ನನ್ನ ಕಣ್ಣಿನ ಬಾಳಿನ ಡಂಬಗಳು ಅದು ನನಗೆ ಬಿಟ್ಟು ಕೊಡ್ತಾ ಇಲ್ಲ. ಕೊಡ್ತಾ ಇದೆಯಾ? ಮತ್ತೆ ನೀವು ಪಾಪದಲ್ಲಿದ್ದೀರಾ, ಏನ್ ದೇವರ ಸ್ಥಾನದಲ್ಲಿದ್ದೀರಾ? ಪಾಪದಲ್ಲಿದ್ದೀರಾ, ದೇವರ ಸ್ಥಾನದಲ್ಲಿದ್ದೀರಾ? ದೇವರ ಸ್ಥಾನದಲ್ಲಿದ್ದೀರಾ? ವಚನ ಓದೋಣ. ಮತ್ತೆ ಬರ್ಸರ್ತಿ 7ನೇ ಅಧ್ಯಾಯ 6ನೇ ವಚನ ಓದಿ. ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ಹಾ. ನಿಮ್ಮ ಮುತ್ತುಗಳನ್ನು ಹಂದಿಗಳನ್ನು ಚೆಲ್ಲಬೇಡಿರಿ. ಹಾ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸಿಡಿಬಿಟ್ಟಾವು. ಸಾಕ. ದೇವರ ವಸ್ತು ನಿಮ್ ಕೈಯಾಗ ಕೊಟ್ಟಿದ್ದೀವಿ, ದೇವರ ಅಭಿಷೇಕ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ಆದ್ರೆ ನೀವೇನ್ ಮಾಡ್ತಾ ಇದೀರ? ಅದನ್ನ ಒಲೆ ಪದಾರ್ಥ ಮಾಡ್ಬಿಡ್ತಾ ಇದ್ದೀರಾ. ಅದು ಪರಿಶುದ್ಧತೆಯಲ್ಲಿ ಕಾಯ್ದುಕೊಳ್ತಾ ಇಲ್ಲ. ಕಾಯ್ದುಕೊಳ್ತಾ ಇದೀವ? ಪ್ರಾರ್ಥನೆ ಮಾಡ್ತೇವೆ, ಮತ್ತೆ ಹೇಳಿದ್ದೆ ಹೇಳುದು. ಅವ್ರು ಹೇಳ್ತಾರ, ಬರ್ನಬಾಸ್ ಹೇಳ್ತಾರ, ಮೊಬೈಲ್ ಕರೆಕ್ಟ್ ಇಡು ಎಟ್ಟ, ಯಾರ್ ಮಾತಾಡ್ಬೇಡ ಮಾಡ್ದ ಚಾಲನ. ಹಂದಿಗೆ ಎಷ್ಟು ತೊಳಿರಿ 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 ತೊಳಿರಿ, ಹಂದಿ ಎಲ್ಲಿ ಹೋಗುದದು? ಬಾಯ್ ಬರೋತು ಹೇಳ್ರಿ, ಎಷ್ಟು ತೊಳಿತೀರಿ ಹಂದಿಗೆ? ಮತ್ತೀಗ ಗಟ್ರ ಹೋಗಾತ್ರಿ, ಎಲ್ಲಿ ಹೊಂಟಿರಿ ನೀವು? ಬರ್ನಬಾಸ್ ಹೇಳತ್ತಾನ, ನಾನು ಹೇಳತ್ತೀನಿ, ಎಷ್ಟು ಪಾಸ್ಟರ್ಗಳು ಹೇಳತ್ತಾರ, ಎಲ್ಲಿ ಹೊಂಟಿರಿ ನೀವು? ಹೇಳ್ರಿ ನನಗೆ. ಇದು ದಿವಸ ಹೇಳುದಿರ್ತದ ದೇವ್ರ ಮಕ್ಕಳಿಗೆ? ತಿಳ್ಕೊಳ್ಳಲ್ಲ, ತಿಳ್ಕೊಳಕ ದೇವರ ವಾಕ್ಯವನ್ನ ನಾವು ಕೇಳಕ್ ಬಂದಿರ್ತೀವಿ. ಪ್ರಾರ್ಥನೆ ತಿಳ್ಕೊಳಕ ದೇವ್ರ ಕುಂತಿದ್ದೀವಿ. ಪ್ರಾರ್ಥನೆ ಅಂದ್ರೆ ಏನು? ದೇವರ ಒಟ್ಟಿಗೆ ಸಂಬಂಧ, ಅವರ ಜೊತೆ ಮಾತನಾಡುವುದು. ಆ ಧ್ವನಿ ಕೇಳಬೇಕು. ಅಪ್ಪನ ಧ್ವನಿ ಯಾವಾಗ ಕೇಳಿ, ಅಪ್ಪನ ಜೊತೆ ನಾನು ಯಾವಾಗ ಮಾತನಾಡ್ಲಿ, ಅದು ನಿಮಗ ಹವ್ಯಾಸ ಇಲ್ಲ. ನಿಮ್ಗೇನ್ ಅನ್ಸ್ತದ? ಅವ್ರ ಏನ್ ಬಿಡ, ಅವ್ರ ಕೆಲ್ಸ ಇಲ್ಲ, ಬರ್ತಾನು ಬರ್ ಹೇಳ್ತಾನು ಹೋಗ್ತಾನು. ಪ್ರೈಸ್ ಲಾರ್ಡ್. ನನ್ ಕೆಲ್ಸ ಇಲ್ವಾ? ನನ್ಗೆ ಹುಷಾರಿರ್ಲಿಲ್ಲ, ಆದ್ರೂ ಕೂಡ ನಾನು ದೇವ್ರ ವಾಕ್ಯದಲ್ಲಿ ನಡೆಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ನಾನು ಹೇಳ್ತೀನಿ ಕೇಳ್ರಿ, ನನಗೆ ಇನ್ನೂವರೆಗೂ ಯಾವ ಹಸು ಅಂದ್ರೆ ದೇವರ ವಾಕ್ಯ. ಬರ್ನಬಾಸ್ ಗುರ್ತು ನನ್ನ ಬಗ್ಗೆ ಎಲ್ಲ ಪೂರ್ತಿ. ಯಾಕಂದ್ರೆ ನೀವು ಹೋಗುವುದಾದ, ನಾನು ಯಾವ್ದು ವಿಚಾರ ಮಾಡಲ್ಲ, ನನ್ನ ಮನೆ ಸಂಬಂಧಗಳು ವಿಚಾರ ಮಾಡಲ್ಲ, ನನ್ನ ಕೆಲಸ ವಿಚಾರ ಮಾಡಲ್ಲ, ಎಲ್ಲ ಬದಿಗಿಟ್ಟು ನನ್ನ ಸೇವೆಯಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟಿರ್ತೀನಿ. ಹೀಗೆ ನನಗೆ 1 ತಿಂಗಳಾಯ್ತು ಹುಷಾರಿಲ್ಲ, ಆದ್ರೂ ಕೂಡ ಹುಷಾರಿಲ್ಲಾದ್ರೆ ನಾನು ಖಾಲಿ ಕೊಂಡ್ರಲ್ಲ. ವಾಕ್ಯ ಪ್ರಾರ್ಥನೆ. ನಿಮ್ಗೆ ಎಷ್ಟು ಸಲ ನಾನು ಹೇಳಿದ್ದೇನೆ, ನೀವು ಕಡಾಖಂಡಿತವಾಗಿ ಯಾರ ಮಾತನ್ನ ಕೇಳ್ಬಿಡಿ, ದೇವರ ವಾಕ್ಯದಿಂದ ನಡೀರಿ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಹೇಳುವುದು ನಾನು 1 ತಿಂಗಳಿಂದ ಪದೇ ಅದೇ ರೂಟ್ ಆಗ್ತಾ ಇದೆ. ಇದು ಯಾರ ಮಕ್ಕಳು? ಸೈತಾನ ಮಕ್ಕಳು ಒಂದು ವಚನ ಯೋಹಾನ ಬರೆದ 8ನೇ ಅಧ್ಯಾಯ 44ನೇ ವಚನ. ಯಾವ ಮಕ್ಕಳು ನೋಡ್ರಿ, ಅವ್ರು ಯಾರು ಮಾಡೋರು ಆತರ? ಹಂದಿ ತೊಳೆದ್ರೆ ಎಲ್ಲಿ ಹೋಗ್ತದ, ಮತ್ತೆ ಹೆಂಗ್ ಬರ್ತದ ಅದು? ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚಿಗಳನ್ನೇ ನಡೆಸ. ಮ್ಯಾಲಿಂದ ವಚನ ಓದಮ್ಮ, ಮ್ಯಾಲೆ ಹೆಡ್ಡಿಂಗ್ ವಚನ ಓದು ಫಸ್ಟ್. ಸೈತಾನನು ನಿಮ್ಮ ತಂದೆ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚಿಗಳನ್ನೇ ನಡೆಸಬೇಕೆಂದಿರಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಮತ್ತೆ 2 ಸಲ ಹೇಳ್ಬೇಕು ನಿಮ್ಗೀಗ. ನೋಡ್ರಿ, ದಾನಿಲ್ ಬ್ರದರ ಬರೀ ವಾಕ್ಯ ಹೇಳ್ತಾರು, ಆ ವಾಕ್ಯ ತಿಳ್ಕೊತಾರು, ನಾಳೆ ಮತ್ತದ ವಾಕ್ಯ ಹೇಳ್ತಾರು, ಮತ್ತದ ಬರ್ನಬಾಸ್ ಹೇಳ್ತಾರು. ಒದ್ರುದೇನು ಬಿಡುದಿಲ್ಲ, ನೀವು ಕೇಳುದೇನ ಬಿಡುದಿಲ್ಲ. ಅಂದ್ರೆ ನಿಮ್ಮ ದುರಚ್ಛೆಗಳು ಇನ್ನ ಹೋಗಿದಾವ, ನಿಮ್ಮ ಪಾಪದ ಸ್ವಭಾವಗಳು ಇನ್ನೂ ಹೋಗಿದಾವ? ಹೇಳ್ರಿ.
ಹೋಗಿಲ್ಲ ಅಂದ್ರೆ ದೇವ್ರ ಮುಂದೆ ನಾವು ಲೆಕ್ಕ ಕೊಡ್ಬೇಕಾಗ್ತದ್ರಿ. ಕೊಡ್ಬೇಕದ. ಮತ್ ನಾವು ಎದಕ್ ಬರ್ತೀವ್ರಿ? ಇದು ಸುಮ್ನೆ ಹೆಸರಿಗೆ ಟೈಮ್ ಪಾಸ್ಗೋಸ್ಕರ ಅಲ್ಲ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, 3-4 ದಿವಸ ಆಯ್ತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇದು ವಾಕ್ಯ ಹೇಳ್ಬೇಕು ಅಂತ. ದೇವರ ವಾಕ್ಯವನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೋತಿಲ್ಲ. ನೀವ್ ಯಾರಿಗೆ ಅಧೀನರಾಗ್ತಾ ಇದ್ದೀರಿ ವಿಚಾರ ಮಾಡ್ರಿ. ದೇವ್ರಿಗೆ ವಾಕ್ಯ ತಿಳ್ಕೊಂಡ್ರಲ್ಲ, ಈಗ ಎಲ್ಲಿ ಅಧೀನ ಆಗ್ತಾ ಇದ್ರಿ ಅಂತ ನೋಡ್ರಿ. ದೇವ್ರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ಬಿಟ್ಟು ಯಾರು ಪರಿಶುದ್ಧತೆ ಇಲ್ಲ. ಆ ಪರಿಶುದ್ಧತೆ ನಿಲ್ಬೇಕಾದ್ರೆ ಹೇಗಿರ್ಬೇಕು? 1 ಪೇತ್ರ 1ನೇ ಅಧ್ಯಾಯ 15ನೇ ವಚನ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಏನ್ ಹೇಳ್ತಾನೆ? ನಿಮ್ಮನ್ನು ಕರೆದಾತನು ಪರಿಶುದ್ಧರಾಗಿರೋ ಪ್ರಕಾರ ಯಾರ ವಿಧೇಯರಿಗೆ? ಸೇವಕರಿಗೆ ವಿಧೇಯ ಆಗ್ಬೇಕು. ಸೇವಕರಿಗೆ ವಿಧೇಯರಾಗ್ಬೇಕು ಏನಿಲ್ಲ. ದೇವ್ರು ಅವ್ರಿಗೆ ಯಾಕಿಟ್ಟಾರ? ಈಗ ಸಭಾಪಾಲಕರಂತ ಯಾಕಿರ್ತಾರ? ಈಗ ಅವ್ರ ಮೇಲೆ ನಿಮ್ಮ ಸಭಾಪಾಲಕರಂತ ಇದಾರ ಕೇಳ್ರಿ. ಫಸ್ಟ್ ನಿಮ್ಮ ಸಭಾಪಾಲಕರು ಏನ್ ಹೇಳ್ತಾರ ಅವರ ಮುಖಾಂತರವಾಗಿ ದೇವರಿಗೆ ವಿಧೇಯರಾಗ್ತೀರಿ ನೀವು. ಹೌದಾ? ವಾಕ್ಯ ನಮಗೆ ಅರ್ಥ ಆಗತ್ರಿ ಯಾರಿಗೆ ಇರ್ಬೇಕಂತ ಹೇಳ್ರಿ ಸರ್. ನಿಮಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಪ್ರಶ್ನೆ ಮಾಡಕ್ಕಿರಿ, ನಿಮ್ಗೆ ಪ್ರಶ್ನೆದ ಉತ್ತರ ನಾ ಕೊಡ್ತೀನಿ. ಯಾರಿಗೆ ಹಿಡೀರಿ ಯಾರಿಗೆ ಹಿಡಿಬೇಡ್ರಿ ಅದು ಹೇಳ್ತೀನಿ ಎಲ್ಲ ಹೇಳ್ತೀನಿ ನಿಮ್ಗ. ವಿಧೇಯರಾಗಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ಬರ್ನಾಬಾಸ್ ಹೇಳೇನಂತ ವಿಧೇಯ ಆಗ್ಬೇಡ್ರಿ, ಅಭಿಷೇಕ್ ಹೇಳೇನಂತ ವಿಧೇಯರಾಗ್ಬೇಡ್ರಿ. ಅದು ಏನ್ ಹೇಳ್ತಾನೆ ವಾಕ್ಯ ಸರಿ ಅಮ್ಮ, ಇನ್ನೊಮ್ಮೆ ಕರೆಕ್ಟ್ ಹೋದಮ್ಮ. ಅದು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಮುಂದೆ ನಾನು ಪರಿಶುದ್ಧರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಸಾಕು. ಇದನ್ನ ಒಂದು ಪಾಯಿಂಟ್ ಹೇಳ್ತೇನೆ ನಿಮ್ಗೆ. ನಿಮ್ಮನ್ನು ಕರೆದಾತನು ಯಾರು? ಬರ್ನಬಾಸ, ಅಭಿಷೇಕ? ದೇವರು. ದೇವರು ನಿಮ್ಮನ್ನು ಕರೆದಿದ್ದಾನೆ, ಬರ್ನಬಾಸ್ ಕರೆದಿದ್ದಾನೆ, ನನಗೂ ಕರೆದಿದ್ದಾನೆ. ಆದ್ರೆ ನಾನು ದೇವರಿಗೆ ವಿಧೇಯರಾಗಿದ್ದೇನಾ? ವಾಕ್ಯಕ್ಕೆ ವಿಧೇಯನಾಗಿದ್ದೇನಾ? ಕೇಳ್ರಿ. ಬರ್ನಬಾಸ್ ವಿಧೇಯನಾಗಿದ್ದಾನ ವಾಕ್ಯಕ್ಕೆ? ನಾವೇ ಅದಕ್ಕೂ ವಿಧೇಯರಾಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಬರ್ನಬಾಸ್ ವಿಧೇಯರಾಗಿಲ್ಲ, ನಾನು ವಿಧೇಯಾಗಿಲ್ಲ, ನೀವು ವಿಧೇಯಾಗಿಲ್ಲ. ಆದ್ರೆ ನಮ್ಮ ನಡವಳಿಕೆ ಪರಿಶುದ್ಧರಾಗ್ತಾ ಇದೆಯಾ? ಪ್ರಶ್ನೆ. ಮತ್ತು ನಾವು ದೇವರ ವಾಕ್ಯವನ್ನ ತಿಳ್ಕೊಂಡು ಪ್ರಾರ್ಥನೆಯಲ್ಲಿ ಬರ್ತಿದೀವಿ ಅಂದ್ರೆ ಇನ್ನೊಬ್ಬರಿಗೆ ಏನು ನಾವು ಹೇಳ್ತೇವೆ? ಮೊದಲು ನಾನು ಸರಿಯಾಗಬೇಕು, ಮೊದಲು ನನ್ನನ್ನ ಸರಿಪಡಿಸ್ಕೋಬೇಕು. ನನ್ನ ನೋಡಿದ್ರೆ ಜನ ನಿನ್ನನ್ನ ನೋಡಿ, ನಿನ್ನ ಸಾಕ್ಷಿ ನೋಡಿ ನಿನ್ನ ಕಡೆ ಬರ್ತಾರೆ. ನಾನು ನನ್ನನ್ನು ಕೂಡ ಹೇಳ್ತೇನೆ, ನನ್ನನ್ನು ಹಿಡ್ಕೊಂಡು ಹೇಳ್ತೇನೆ. ಯಾಕಂದ್ರೆ ಮನುಷ್ಯರು ಸ್ವಭಾವ ಅದು ಕೆಟ್ಟ ಸ್ವಭಾವ. ಆದ್ರೆ ನಮ್ಮನ್ನ ಪರಿಶುದ್ಧ ಮಾಡ್ಬೇಕಾಗುವ ದೇವರ ಮುಂದೆ ಕೇಳ್ಕೊಳ್ರಿ, ಮನುಷ್ಯರ ಮುಂದೆ ಕೇಳ್ಕೊಬೇಡ್ರಿ. ಮನುಷ್ಯರ ಮುಂದೆ ಕೇಳ್ಕೊಂಡ್ರೆ ಮನುಷ್ಯರು ಹೇಳ್ತಾರೆ, ಏನ್ ಹೇಳ್ತಾರೆ? 2 ಮಾತಿನವ್ರು ಇದ್ದಾರೆ. ಮನುಷ್ಯರು 2 ಮಾತಿನವ್ರು ಅದಾರೆ. ಆದ್ರೆ ದೇವ್ರು ನಿಮ್ ತಪ್ಪು ಹೊಡ್ಸಲ್ಲ. ಹೇಳ್ತಾನೆ, ಮಗನೇ ಪದೇ ಪದೇ ತಪ್ಪು ಮಾಡಬೇಡ, ಪದೇ ತಪ್ಪು ಮಾಡಬೇಡಪ್ಪ, ಈಗ ನೀನು ಪರಿಶುದ್ಧರಾಗಿದಿ, ಅಭಿಷೇಕ ಮಾಡಿ ಕಳಿಸಿದ್ದೇನೆ, ತಪ್ಪು ಮಾಡಬೇಡ ಅಂತ ಹೇಳ್ತಾನೆ. ಮತ್ತೆ ನಾವೇನ್ ಮಾಡ್ತೀವಿ? ಮಾಡ್ತೀವಲ್ಲ? ತಪ್ಪ ಮಾಡ್ತೇವೆ. ಆದ್ರೆ ನೋಡ್ರಿ ಅಲ್ಲಿ ಏನು, ರೋಮ ಬರದ ಪತ್ರಿಕೆ ರೋಮ 6 ಅಧ್ಯಾಯ 17ನೇ ವಚನ ಓದಿ. ಪಾಪ ಹೆಂಗ್ ಮಾಡ್ತೀವಿ ನೋಡ್ರಿ ನಾವು. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು,
ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಃಪೂರ್ವಕವಾಗಿ ಅಧೀನರಾಗಿರುವುದರಿಂದಲೂ ಹಾ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಹಾ ನೀತಿಗೆ ದಾಸರಾಗಿರುವುದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಸಾಕಮ್ಮ. ನೋಡ್ರಿ, ಮೊದಲು ನೀವು ಪಾಪದಲ್ಲಿ ಇದ್ರಾ? ಕೇಳಿಸ್ತಾ ಇದೆಯಾ? ಹ್ಞೂ ಮೊದಲು ನೀವು ಪಾಪದಲ್ಲಿ ಇದ್ದಾಗ ನೀವು ಪಾಪದಲ್ಲಿ ದಾಸರಾಗಿದ್ರಾ? ಹೌದಾ? 3 ನಾಮವನ್ನ ತಿಳ್ಕೊಂಡ್ರಿ, 3 ನಾಮದಿಂದ ಬಂದ್ರಿ, 1 ನಾಮಕ್ಕೆ ಬಂದ್ರಿ, ದೀಕ್ಷಾಸ್ನಾನ ತಗೊಂಡ್ರಿ, ಬೋಧನೆ ಕೇಳಿದ್ರಿ, ಮನಪೂರ್ವಕವಾಗಿ ದೇವರ ವಾಕ್ಯಕ್ಕೆ ಅಧೀನಾದ್ರಿ. ಆದ ಕೂಡಲೇ ಪಾಪದಿಂದ ಬಿಡುಗಡೆ ಆಗಿದ್ರಿ ಅಂತ ಅಲ್ಲಿ ದೀಕ್ಷಾಸ್ನಾನ ತಗೊಂಡು ಈ ಕಡೆ ಹೊರಗೆ ಬಂದ್ರಿ. ಆದ್ರೆ ಇನ್ನೂ ನಿಮ್ಮಲ್ಲಿ ಪಾಪನೂ ಇದೆಯಲ್ಲ, ಇನ್ನು ನಿಮ್ಮ ನಡವಳಿಕೆ ಸ್ವಭಾವ ಕೂಡ ಚೇಂಜ್ ಆಗಿಲ್ಲಲ್ಲ. ಹಾ, ಅಲ್ಲೇ 20ನೇ ವಚನ ಓದಮ್ಮ ನೋಡ್ರಿ. ಅಲ್ಲಿ ನೀವು ದಾಸರಾಗಿದ್ರಿ, ಎಲ್ಲಿಗಿದ್ರಿ ನೋಡ್ರಿ ಪಾಪಕ್ಕ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ನೋಡ್ರಿ, ನೀತಿ ನಿಮ್ಮಲ್ಲಿ ಬಂದದ, ನಿಯಮಗಳು ನಿಮ್ಮಲ್ಲಿ ಬಂದಿದಾವ. ಯಾಕೆ ಬಂದಿಲ್ಲ? ನೀವು ದೀಕ್ಷಾಸ್ಥಾನ ತಗೊಂಡು ಕೂಡ್ಲೆ ನೀವೇನ್ ಮಾಡಿದ್ರಿ? ನಾನು ಶುದ್ಧ ಆಗಿದ್ದೀನಿ ಅಂತ ತಿಳ್ಕೊಂಡಿರ್ಬಹುದು. ನೀನು ದೇವರ ಮುಂದೆ ಮೊದಲು ಪಾಪಗಳನ್ನ ಒಪ್ಪಿಕೊಂಡು ಮೊಣಕಾಲು ಊರ್ಲಿಕ್ಕೆ ತಯಾರ ಮಾಡು. ಏನು? ಪಾಪಗಳನ್ನು ಒಪ್ಪಿಕೊಂಡು ಮೊಣಕಾಲೂರು, ಪ್ರಾರ್ಥಿಸು. ಅಪ್ಪ, ಯಾರು ಹೇಳಿದಾರೋ ನನಗೆ ಗುರ್ತಿಲ್ಲ ಸ್ವಾಮಿ, ಯಾವ ಪಾಸ್ಟರ್ ಹೇಳಿದಾರೋ ನನಗೆ ಗುರ್ತಿಲ್ಲ ಸ್ವಾಮಿ, ಆದ್ರೆ ನಿನ್ನ ವಾಕ್ಯದಲ್ಲಿ ದೇವರೇ ನಾನು ಪಾಪ ಬಿಡಬೇಕು ಸ್ವಾಮಿ. ಅಪ್ಪ, ನಾನು ಮಾಡಿದ ಪಾಪಗಳು, ನನ್ನ ತಂದೆ ತಾಯಿ ಮಾಡಿದ ಪಾಪಗಳು, ನನ್ನ ಪಿತ್ರಾರ್ಜಿ ಮಾಡಿದ ಪಾಪಗಳು ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ತೊಳೆಯಬಹುದು. ಪ್ರಾರ್ಥಿಸ್ರಿ. ಒಣೆಯವನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಓದಿ. 3 ಯೋಹಾನ 1:7. 1ನೇ ಯೋಹಾನ 1:7. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ. ಸಾಕು, 1 ಮಿನಿಟ್. ಆತನು ಬೆಳಕಿನಲ್ಲಿದ್ದಾನ, ಇಲ್ಲಿ ಕತ್ತಲಿನಲ್ಲಿದ್ದಾನ? ಯಾಕೆ ಪ್ರಶ್ನೆ? ಉತ್ತರ ಕೊಡ್ರಿ ಬ್ರದರ್, ಫಾಸ್ಟ್ ಕೊಡ್ರಿ, ಟೈಮ್ ಮುಗ್ದದ. ಮತ್ತೆ ಆತನು ಬೆಳಕಿನಲ್ಲಿ ಇರುವುದಾದ್ರೆ ನಾವ್ ಯಾಕೆ ಬೆಳಕಿನಲ್ಲಿ ಇರಲಿಲ್ಲ ಇನ್ನು? ಮುಂದೆ ಓದಿ ಓದಿ. ನಾವು ಒಬ್ಬ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಹಾ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ. ಮತ್ತೆ ನೋಡು, ಹೋದ್ರಿ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಹೌದಾ? ಬಿಡ್ರಿ, ಕಟ್ ಮಾಡ್ರಿ ಅವ್ರನ್ನ. ಯಾರು ನೋಡಿದ್ರು ಸರಿ ಮಾಡ್ಕೊರ್ ಫೋನ್. ಹಾ, ಓದ್ರಿ. ನಿವಾರಣೆ ಮಾಡಿ ನಮ್ಮನ್ನು